ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿರುವಂಥ 2030 ಬಿ ಡಿ ಮನೆ ನೋಡೋಕೆ ಬಂದಿದ್ವಿ. ಆ ಮನೆ ನೋಡಿಸ್ತೀನಿ ನಾನು ನಿಮಗೆ. ಅದಕ್ಕೆ ಮುಂಚೆ ನಿಮಗೆ ರೋಡ್ ನೋಡಿಸ್ಬಿಡ್ತಾ ಇದ್ದೀನಿ. 30 ಫೀಟ್ ರಸ್ತೆ ಸಿಗುತ್ತೆ ನೋಡ್ಬೋದು, ಮೈನ್ ರೋಡ್ ಇದು ಆಗಿರುತ್ತೆ ನಿಮಗೆ. ಹಾಗೆ ಅಂಗಡಿ ಕೂಡ ನೋಡಿ ಇಲ್ಲೇ ಬಂದಿದೆ ನಿಮಗೆ. ಅಂಗಡಿಗೆ ದೂರ ಹೋಗೋದನ್ನು ಬೇಕಿಲ್ಲ, ಇಲ್ಲೇ ಇರುತ್ತೆ ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ ಕಾರ್ನರಿಂದ 3ನೇ ಮನೆ ಆಗಿರುತ್ತೆ. ಈ ರೋಡ್ ಕೂಡ ನೋಡ್ಬೋದು ನಿಮಗೆ. 20 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಇದು ಬಂದು ಡೆಡ್ ಎಂಡ್ ಆಗಿರುತ್ತೆ ನಿಮಗೆ. ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ಬಂದು ವಿಡಿಯೋ ಮನೆ, ನಾರ್ತ್ ಗೇಟು ನಾರ್ತ್ ಡೋರ್ ಆಗಿರುತ್ತೆ. 20ಗೆ 30. ಓಕೆ, ಮನೆ ಸುತ್ತಮುತ್ತ ಕೂಡ ನೋಡ್ತಿದ್ದೀನಿ. ಬನ್ನಿ ಮನೆ ಒಳಗಡೆ ಹೋಗ್ಬಿಡೋಣ ಹಾಗಾದರೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಮಗಿಲ್ಲಿ ನೋಡ್ಬೋದು, ಸ್ಟೋನಲ್ಲಿ ನಿಮಗೆ ಕವರ್ ಅಂದರೆ ಎಳೆ ಟೈಪಲ್ಲಿ ನಿಮಗೆ ಡಿಸೈನ್ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ನಮ್ಮ ನೇಮ್ ಬೋಲ್ಡ್ ಮಾಡೋದಕ್ಕೆ, ಫೋಟೋ ಮಾಡೋದಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ನಮಗೆ ಗೇಟ್ ಕೂಡ ನೋಡಿಸ್ತಾ ಇದ್ದೀನಿ, ನೋಡ್ಬೋದು. MS ಗೇಟ್ ಮಾಡಿದ್ದಾರೆ. ಹಾಗೆ ಫಂಡ್ರಾ ಮ್ಯಾಕ್ಸ್ ಕೊಟ್ಟಿದ್ದಾರೆ. ಅದಿನ್ನೂ ತೆಗ್ದಿಲ್ಲ, ಜಸ್ಟ್ ಫಿನಿಶಿಂಗ್ ಆಗ್ತಾ ಇದೆ, ಇನ್ನೂ ಆಗಿಲ್ಲ. ಅದರಿಂದ ಹಂಗೆ ಇದೆ, ಅದಕ್ಕೋಸ್ಕರ ಅಷ್ಟು. ತೆಗೆದ್ರೆ ನಿಮಗೆ ಕ್ಲೀನಾಗಿ ಕಾಣುತ್ತೆ. ಫಂಡ್ರಾ ಮ್ಯಾಕ್ಸ್ ತೆಗಿಬೋದು, ಸ್ಟಿಕ್ಕರಲ್ಲ. ಓಕೆ, ಮನೆ ಒಳಗಡೆ ಹೋಗೋಣ ಬನ್ನಿ. ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ನೋಡ್ಬೋದು, ಫುಲ್ ಪಾರ್ಕಿಂಗ್ ಬರುತ್ತೆ ನಿಮಗೆ. ಧಾರಾಳವಾಗಿ ನೀವು ಆರಾಮಾಗಿ 2 ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು. ಆರಾಮಾಗಿ ನೀವು 2 ಕಾರ್ ಪಾರ್ಕಿಂಗ್ ಮಾಡಿ ನೀವು 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು ಧಾರಾಳವಾಗಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಬಂದು ನಿಮಗೆ ಸಂಪು ಬಂದಿದೆ. ಹಾಗೆ ಇಲ್ಲಿ ಬೋರ್ ಬಂದಿದೆ. ಹಾಗೆ ಕಾವೇರಿ ಕಾವೇರಿ ಕಲೆಕ್ಷನ್ ಕೂಡ ಇವರೇ ತಗೊಂಡ್ಬಿಟ್ಟವ್ರು ಆಲ್ರೆಡಿ. ನಮಗೇನು ಕಾವೇರಿ ಕಲೆಕ್ಷನ್ ತಗೋಬೇಕು ಅನ್ನೋದೇನಿಲ್ಲ. ಹಾಗೆ ಅಲ್ಲಿ ನೋಡಿ, ಗ್ಯಾಸ್ ಪ್ರೊವಿಷನ್ ಕೂಡ ಬಂದಿದೆ ನಿಮಗೆ. ಮೀಟ್ರ್ ಇನ್ನೂ ಪರ್ಮೆಂಟ್ ಮಾಡಿಲ್ಲ, ಮಾಡಿಕೊಡ್ತಾರೆ. ಓಕೆ, ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಬನ್ನಿ ಮಾಡಿ ಹೋಗೋಣ ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಾನು ಮೆಟ್ಲು ನೋಡಿಸ್ತಾ ಇದ್ದೀನಿ. ಮೆಟ್ಲು ಬಂದು ನಿಮಗೆ ಇಲ್ಲಿ 2.5 ಅಡಿ ಜಾಗ ಕೊಟ್ಟಿದ್ದಾರೆ ನಿಮಗೆ. ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ಗೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ SS ಸ್ಟೀಲ್ ಮಾಡಿದ್ದಾರೆ ನಿಮಗೆ. ಮಾಡಿ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರ್ಗೆ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಮಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಹಾಗೆ ನಾವು ಬಂದ ಜಾಗ ಮೇಲ್ಗಡೆ ಕೂಡ ನೋಡ್ಬೋದು ನಿಮಗೆ. POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಸೈಡ್ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ ನಿಮಗೆ ಫುಲ್ಲು. ಹಾಗೆ ಬಾಗಿಲು ನೋಡಿಸ್ತಾ ಇದ್ದೀನಿ ನೋಡಿ, ಬಾಗಿಲು ಮಾತ್ರ ಸಕ್ಕತ್ತಾಗಿದೆ ನಿಮಗೆ. ಟೀಕುಡ್ಡೆಲ್ಲ ಆಗಿರುತ್ತೆ. ಬಾಗಿಲು ಮಾತ್ರ ಒಳ್ಳೆ ಹೈ ಗೇಜಲ್ಲೇ ಮಾಡಿದ್ದಾರೆ ನಿಮಗೆ. ಟೀಕಲ್ಲೇ ಆಗಿರುತ್ತೆ. ಕಿಟಕಿನೂ ಅಷ್ಟೇ ನಿಮಗೆ ಫುಲ್ ಟೀಕಲ್ಲೇ ಆಗಿರುತ್ತೆ ನೋಡಿ. ಚೆನ್ನಾಗಿದೆಲ್ಲ, ಸೂಪರ್. ಓಕೆ, ಇದು ನಾರ್ತ್ ಡೋರ್ ಆಗಿರೋದ್ರಿಂದ ಬಂದಿದ ತಕ್ಷಣ ನಮಗೆ ಇಲ್ಲಿ ಹಾಲು ವಿಶಾಲವಾಗಿ ಬರುತ್ತೆ ನಮಗೆ. ಮನೆ ಒಳಗಡೆ ಹೋಗೋಣ ಬನ್ನಿ. ಈ ಕಾರ್ನರಿಂದ ನೋಡ್ತೀನಿ. ಆ್ಯಕ್ಚುಲಿ ಇದು ಪೇಂಟಿಂಗು ಅವರು ಕಲರ್ ಮಾಡಿದ್ದಾರೆ. ಬೇಕಂದರೆ ಮಡಿಕೋಬೋದು, ಇಲ್ಲಾಂದರೆ ಕಲರ್ ಚೇಂಜ್ ಮಾಡಿಕೊಡ್ತಾರೆ ಅವರು. ಓಕೆ, ಫ್ಲೋರಿಂಗ್ ಅಷ್ಟೇ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ. ಲೈಟಿಂಗ್ಗಳೆಲ್ಲ ಅವರೇ ಹಾಕಿದ್ದಾರೆ, ಚೆನ್ನಾಗಿದೆ ಡಿಸೈನ್ ಆಗಿ. ಹಾಗೆ ಫ್ಯಾನ್ ಕೂಡ ಅವರೇ ಹಾಕಿದ್ದಾರೆ ನಿಮಗೆ. ಹಾಗೆ ಇದು ನಾರ್ತ್ ಸೈಡ್ ಬಂದಿರೋದ್ರಿಂದ ವಿಂಡೋ ಕೊಟ್ಟಿದ್ದಾರೆ ನೋಡಿ. ವಿಂಡೋ ಕೂಡ ನಿಮಗೆ ಟೀಕುಡ್ಡಲ್ಲೇ ಬಂದಿರುತ್ತೆ ನಿಮಗೆ. ಈ ಕಾರ್ನರಿಂದ ಒಂದ್ಸತಿ ನೋಡಿಸ್ತೀನಿ. ಅಲ್ಲಿ ಬಂದು ನೋಡಿ, TV ಯೂನಿಟ್ ಬಂದಿದೆ ನಮಗೆ. ಹಾಗೆ ಪಕ್ಕದಲ್ಲೇ ದೇವ್ರ ಮನೆ ಬಂದಿದೆ, ಅದು ಕೂಡ ನಿಮಗೆ ಮರದಲ್ಲೇ ಮಾಡಿದ್ದಾರೆ ನಿಮಗೆ ಟೀಕಲ್ಲೇ. ಫುಲ್ ವಿಡಿಯೋ ನೋಡಿ, ಫುಲ್ ವಿಡಿಯೋ ಲಾಸ್ಟಲ್ಲಿ ಹೇಳಿರ್ತೀನಿ ಇದ್ರ ರೇಟು ನಾನು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಸ್ಟೋರೇಜು UPS ಪಾಯಿಂಟ್ ಔಟ್ ಬರುತ್ತೆ ನಮಗೆ. ಇನ್ನು ಕೆಲಸ ಸಣ್ಣ ಪುಟ್ಟ ಕೆಲಸಗಳು ಮಾಡಿದೆ, ಪೇಂಟಿಂಗ್ ಎಲ್ಲ ಜಸ್ಟ್ ಫಿನಿಶಿಂಗ್ ಮಾಡಿದ್ದಾರೆ. ಇದು ಒಂದು ಹಾಲ್ ಆಗಿರುತ್ತೆ. ಹಾಗೆ ದೇವ್ರ ಮನೆ ನೋಡಿ, ಯೂಸ್ವಲ್ ಆಗಿ ಎಲ್ಲರೂ ಬೇರೆ ಥರ ಮಾಡ್ತಾರೆ, ಇವರು ಬೇರೆ ಥರ ಮಾಡಿದ್ದಾರೆ ನಿಮಗೆ. ಈ ಡಿಸೈನ್ ಬಂದ್ಬಿಟ್ಟು ಯೂಸ್ವಲ್ ಆಗಿ ನಿಮಗೆ ಯಾವುದು
ವಿಲ್ಲಾ ಟೈಪಲ್ಲಿ ಮಾಡ್ತಾರೆ. ವಿಲ್ಲಾಗಳಲ್ಲಿ ಈ ಥರನೇ ಮಾಡೋದು ನಿಮಗೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಟೀ ಕುಡ್ ಬಾಕ್ಲು. ದೊಡ್ಡದಾಗಿದೆ ದೇವ್ರ ಮನೆ. ಚಿಕ್ಕದಾಗಿ ಜೂಮರ್ ಕೂಡ ಹಾಕಿದ್ದಾರೆ ಇವರೇ. ಸಾರಿ, ಚಿಕ್ಕದಾಗಿ ಜೂಮರ್ ಕೂಡ ಹಾಕಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ ನೋಡಿ. ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಏನು ಮಾಡಿದ್ದಾರೆ ಅಂದರೆ, ಈ ಕಡೆ ತಗೊಂಡು ನಮಗೆ ಡೈನಿಂಗ್ ಹಾಲ್ ದೊಡ್ಡದು ಮಾಡಿದ್ದಾರೆ. ಇದು ಬಂದು ನಮ್ಗೆ ಅಡುಗೆ ಮನೆ ಆಗಿರುತ್ತೆ. ದೊಡ್ಡದಾಗಿ ಅಡುಗೆ ಮನೆ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಸಿಂಕ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟು ಬಂದಿದೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ನು ಎಲ್ಲ ಸಾಫ್ಟ್ ಕ್ಲೋಸರ್ಸೇ. ಯೂಸ್ವಲ್ ಆಗಿ ಎಲ್ಲರಲ್ಲಿ ನೋಡಿಸ್ದಂಗೆ ಎಲ್ಲ ಸಾಫ್ಟ್ ಕ್ಲೋಸರ್ಸೇ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬಂದಿದೆ. ಹಾಗೆ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ, ಇದು ಕೂಡ ನಿಮಗೆ. ಹಾಗೆ ಇಲ್ಲೇ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ ನಿಮಗೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ, ಕೊಳಾಯಿ ಫಿಟ್ಟಿಂಗ್ಸ್ ಆಗಲಿ ಎಲ್ಲ ಫಿನಿಶಿಂಗ್ ಮಾಡಿಬಿಟ್ರು ನಿಮಗೆ. ಹಾಗೆ ಈ ಕಡೆಯಿಂದ ನೋಡ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ ಕ್ರಾಕರ್ ಯೂನಿಟ್ ಕೊಟ್ಟಿದ್ದಾರೆ. ಇಲ್ಲಿ ಮಿಕ್ಸಿ ಓವನ್ನೆಲ್ಲ ಮಡಿಕೊಂತನೆಲ್ಲ ಮಡಿಕೋಬೋದು. ಇದು ಕೂಡ ಅಷ್ಟೇ ನಿಮಗೆ ಸ್ಟೋರೇಜ್ಗೆ. ಇಲ್ಲೂ ಈಗ ಇಲ್ಲಿ ನೋಡ್ಬೋದು ನಿಮಗೆ ಡೈನಿಂಗ್ ಹಾಲ್ ತುಂಬ ದೊಡ್ಡದಾಗಿ ಬಂದಿದೆ ನಿಮಗೆ. ಆರಾಮಾಗಿ 4 ಜನ ಕೂತ್ಕೊಂಡು ಡೈನಿಂಗ್ ಹಾಲಲ್ಲಿ ಕೂತ್ಕೊಳ್ಳೋ ಅಷ್ಟು ಜಾಗ ಇದೆ. ಮೇಲ್ಗಡೆ ನೋಡ್ತಾ ಇದ್ದೀನಿ POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ನೋಡಿ ಇಲ್ಲಿ ಬಂದು ನಿಮಗೆ ಅಡುಗೆ ಮನೇಲಿ ಸ್ಟೋರೇಜ್ ಕಮ್ಮಿ ಇರೋದ್ರಿಂದ ಇಲ್ಲಿ ಕೊಟ್ಟಿದ್ದಾರೆ, ಫುಲ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ ನೋಡಿ, ಕೆಳಗಡೆ ಫುಲ್ಲು. ಹಾಗೆ ಮೇಲ್ಗಡೆ ಅಷ್ಟೇ ನಿಮಗೆ ಕಬೋರ್ಡ್ಗಳು ಕೊಟ್ಟಿದ್ದಾರೆ ಸಣ್ಣದಾಗಿ. ಅಡುಗೆ ಮನೆ ಅಂದರೆ ಡೈನಿಂಗ್ ಹಾಲ್ ಮಾತ್ರ ತುಂಬ ದೊಡ್ಡದಾಗಿದೆ ನಿಮಗೆ. ಆರಾಮಾಗಿ ಡೈನಿಂಗ್ ಹಾಲಲ್ಲಿ ಕೂತ್ಕೋಬೋದು ನೀವು. ಇಲ್ಲಿ ಬಂದು ಕೈ ತೊಳೆಯೋಕ್ಕೆ ಸಿಂಕ್ ಕೊಟ್ಟಿದ್ದಾರೆ ನಿಮಗೆ. ಸ್ಟೋರೇಜ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಇದೆ ನಿಮಗೆ ಆರಾಮಾಗಿ. ಈ ಕಾರಲ್ಲಿ ಒಂದು ಸತಿ ನೋಡಿಸ್ಬಿಡ್ತೀನಿ. ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ ನಿಮಗೆ. ಇಲ್ಲೂ ಅಷ್ಟೇ ಫ್ಯಾನ್ ಕೂಡ ಹಾಕಿದ್ದಾರೆ ಅಡುಗೆ ಮನೆಯಲ್ಲೂ ನಿಮಗೆ. ಫ್ಯಾನ್ ಎಲ್ಲ ಕಡೆ ಹಾಕಿದ್ದಾರೆ. ಫ್ಯಾನು, ಲೈಟಿಂಗ್ಸು ಎಲ್ಲ ರೆಡಿ ಆಗಿದೆ ನಿಮಗೆ. ಇದು ಬಂದು ಅಡುಗೆ ಮನೆ, ಇದು ಬಂದು ಹಾಲು. ಇದು ಬಂದು ನಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ನೋಡ್ತಾ ಇದ್ದೀನಿ. ಇಲ್ಲಿ ಮೆಟ್ಲಿಗೆಲ್ಲ ನಿಮಗೆ ಗ್ರಾನೈಟ್ ಬ್ಲ್ಯಾಕ್ ಕಲರ್ ಹಾಕಿದ್ದಾರೆ. ಅಲ್ಲಿ ಬಂದು ಲಪೋತ್ರ ಹಾಕಿದ್ರು, ಇಲ್ಲಿ ನಾರ್ಮಲ್ ಗ್ರಾನೈಟ್ ಬ್ಲ್ಯಾಕ್ ಕಲರ್ ಹಾಕಿದ್ದಾರೆ. ಮನೆ ಮೇಲೆ ಹಾಕ್ತಾ ಇದ್ದೀವಿ. ಇಲ್ಲೂ ಕೂಡ ಒಂದು ಒಳ್ಳೆ ಡಿಸೈನ್ ಲೈಟಿಂಗ್ ಹಾಕಿದ್ದಾರೆ. ನಾವಿದು ಮಾಡಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಬಂದಿದ ತಕ್ಷಣ ನಮಗೆ ಇಲ್ಲಿ ಸ್ಟಡಿ ಟೇಬಲ್ ಸಿಗುತ್ತೆ. ಆಸ್ ಯೂಸಲ್ ಅದರಲ್ಲೂ ಇರುತ್ತೆ ಸ್ಟಡಿ ಟೇಬಲ್. ಇಲ್ಲಾಂದರೆ ನಿಮಗೆ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನೋಡ್ಬೋದು ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಇದು ಕೂಡ ಅಷ್ಟೇ ಲೈಟಿಂಗು ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಏನಂದರೆ ನಿಮಗೆ ವಿತೌಟ್ ಕಾಟ್ ಆಗಿರುತ್ತೆ ನಿಮಗೆ. ಎಲ್ಲ ರೂಮು ಕಾಟ್ ಹಾಕಿಲ್ಲ, ವಿತೌಟ್ ಕಾಟ್ ಆಗಿರುತ್ತೆ. ಇದೊಂದು ಸತಿ ಹೇಳ್ಬಿಡ್ತಾ ಇದ್ದೀನಿ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಮಗೆ. ನೋಡ್ಬೋದು ದೊಡ್ಡದಾಗಿದೆ. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಒಂದು ಫ್ಯಾನ್ ಕೂಡ ಹಾಕಿದ್ದಾರೆ. ಹಾಗೆ ಅಲ್ಲಿ ನಮಗೆ ವಾರ್ಡ್ರೋಬ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ. ಈ ಕಾರಲ್ಲಿ ನೋಡ್ತೀನಿ ತುಂಬ ದೊಡ್ಡದಾಗೇ ಇದೆ ಅಂತಲೇ ಹೇಳ್ಬೋದು ರೂಮ್ಗಳು ನಿಮಗೆಲ್ಲ. ಹಾಗೆ ಅಲ್ಲಿ ನಮಗೆ TV ಯೂನಿಟ್ ಬಂದಿದೆ ನಮಗೆ. ಇದು ಬಂದು ಈ ನಾರ್ತ್ಗೆ ಅಂದರೆ ಸೌತ್ ಬರುತ್ತೆ ನಮಗೆ. ಈ ಕಡೆ ಸೌತ್ ಸೈಡ್ ಬಂದ್ಬಿಟ್ಟು ನಮಗೆ ವಿಂಡೋ ಕೊಟ್ಟಿದ್ದಾರೆ. ಟೀ ಕುಡಲ್ಲೇ ಆಗಿರುತ್ತೆ ವಿಂಡೋ ಕೂಡ ನಿಮಗೆ. ಬೆಳಕು ಗಾಳಿಗೋಸ್ಕರ ನಿಮಗೆ ಆರಾಮಾಗಿ ಬರುತ್ತೆ. ಪಕ್ಕದಲ್ಲಿ ನಿಮಗೆ ಬಿಲ್ಡಿಂಗ್ ಏನಿಲ್ಲ, ನಿಮಗೆ ಆರಾಮಾಗಿ ಬೆಳಕು ಗಾಳಿ ಬರುತ್ತೆ ನಿಮಗೆ. ಇದು ಬಂದು ಡ್ರೆಸ್ಸಿಂಗ್ ಟೇಬಲ್ ಆಗಿರುತ್ತೆ.
ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ ನೋಡಿ, ಎಲ್ಲ ಫಿಟ್ಟಿಂಗ್ ಆಗೋಗಿದೆ. ಸಿಂಕ್ ಆಗಲಿ, ಕಬೋರ್ಡು, ಕೊಳಾಯಿ, ಶವರು ಎಲ್ಲ ಎಕ್ಸಾಕ್ಟ್ ಸ್ಟ್ಯಾಂಡ್ ಕೂಡ ಆಗಿದೆ ನೋಡಿ ನಿಮಗೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ನಾನು ಲೆಫ್ಟ್ ಸೈಡಲ್ಲಿ ಬಂದರೆ ನಮಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ, ಸೇಮ್ ಬರುತ್ತೆ. ಇದು ಕೂಡ ತುಂಬ ದೊಡ್ಡದಾಗಿದೆ ನೋಡಿ. ಹಾಗೆ ಅಲ್ಲಿ ವಾರ್ಡ್ರೋಬ್ಗಳು ಬಂದಿದೆ, ಸೇಮು ಓವರ್ ಹೆಡ್ ಕಬೋರ್ಡು, ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಆಗಿದೆ ನೋಡ್ಬೋದು. ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಇದು ನಾರ್ತ್ ಸೈಡ್ ವಿಂಡೋ ಆಗಿರೋದ್ರಿಂದ ನಿಮಗೆ ಬೆಳಕು ಗಾಳಿ ಡೈರೆಕ್ಟಾಗಿ ರೋಡ್ ಸೈಡಿಂದ ನಮಗೆ ಮನೆ ಒಳಗಡೆ ಡೈರೆಕ್ಟಾಗಿ ಬರುತ್ತೆ ನಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ರೆಸ್ಟ್ ರೂಮ್ ಬರುತ್ತೆ. ಇದಕ್ಕೂ ಅಷ್ಟೇ ಫುಲ್ ಫಿಟ್ಟಿಂಗು, ಅಂದರೆ ಫುಲ್ಲು ಫಿಟ್ಟಿಂಗ್ ಕೂಡ ಆಗೋಗಿದೆ ನಿಮಗೆ. ಏನಿದ್ರೆ ಜಸ್ಟ್ ರೆಡಿ ಟು ಮೂವ್ಸ್ ಅಂತ ಹೇಳ್ಬೋದು ನಿಮಗೆ. ಜಸ್ಟ್ ಇವಾಗ ತಾನೇ ಪೇಂಟಿಂಗ್ ಆಗಿರೋದ್ರಿಂದ ನಿಮಗೇನು ಪೇಂಟಿಂಗ್ ಅವಶ್ಯಕತೆಯೂ ಇರೋಲ್ಲ ಅನ್ಕೊತೀನಿ. ಈ ಕಡೆ ಬಂದರೆ ಒಂದು ಬಾಲ್ಕನಿ ಬರುತ್ತೆ ನಮಗೆ, ನೋಡ್ಬೋದು. ಯೂಸಲಾಗಿ ಎಲ್ಲರೂ ನಿಮಗೆ ಎಸ್ ಟೀಲ್ ಕೊಟ್ಬಿಟ್ಟು ಟಫನ್ ಗ್ಲಾಸ್ ಕೊಟ್ಟಿರ್ತಾರೆ, ಇವರು MS ಗ್ರಿಲ್ಲೇ ಮಾಡಿಬಿಟ್ಟವ್ರು ನಿಮಗೆ ಕಬ್ಬಿಣದ ಸಪೋರ್ಟ್ಗೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ, ಈ ಥರ ಕಾಣಿಸುತ್ತೆ ನಿಮಗೆ. ಹಾಗೆ ಸೈಡ್ ವಾಲಲ್ಲೂ ಅಷ್ಟೇ ನಿಮಗೆ ಎಲ್ಲ ಫುಲ್ಲು ಬಟ್ರಪಾಯಿ ಟೈಲ್ಸೇ ಮಾಡಿದ್ದಾರೆ ನಿಮಗೆ. ಇದು ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಇದು 2 ರೂಮ್ ಆಯಿತು, ಮೇಲ್ಗಡೆ ಒಂದು ರೂಮ್ ಇದೆ, ಬನ್ನಿ ನೋಡ್ತೀನಿ. 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಇದು ಅಷ್ಟೇ ಒಂದು ಸ್ವಲ್ಪ ಕಲರಿಂಗ್ ಜಾಸ್ತಿ ಮಾಡಿದ್ದಾರೆ, ಬೇಕಂದರೆ ಮಡಿಕೋಬೋದು, ಡಿಸೈನ್ಗೋಸ್ಕರ. ಅದು ವಾಸ್ತು ಥರ ಮಾಡಿದ್ದಾರೆ, ಬೇಕಂದ್ರೆ ಮಡಗ್ಬೋದು, ಇಲ್ಲಾಂದರೆ ಬೇಡ ಅಂದರೆ ನಿಮಗೆ ಕಲರ್ ಚೇಂಜ್ ಮಾಡಿಕೊಡ್ತಾರೆ. ಹಾಗೆ ಮೇಲ್ಗಡೆ ನೋಡ್ಬೋದು ನಿಮಗೆ ಸ್ಕೈಲೈಟ್ ಕೂಡ ಬಿಟ್ಟಿದ್ದಾರೆ ನಿಮಗೆ ಬೆಳಕು ಗಾಳಿಗೋಸ್ಕರ. ಬನ್ನಿ ಮೇಲೆ ಹೋಗೋಣ, ಮಾಡಿ ಮೇಲೆ. ಇವಾಗ 3ನೇ ಫ್ಲೋರ್ ಬಂದಿದ್ದೀವಿ ನಾವು. ಹಾಗೆ ಇಲ್ಲಿ ಬಂದರೆ ನಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ನಾನು ರೈಟ್ ಸೈಡ್ ಬಂದರೆ ಕೆಳಗಡೆ ಏನು ನೋಡಿದ್ರೆ ನೀವು ಮಾಸ್ಟರ್ ಬೆಡ್ರೂಮು ಸೇಮ್ ಇರುತ್ತೆ, ಏನಂದರೆ ಕಲರ್ ಚೇಂಜ್ ಆಗಿದೆ ನಿಮಗೆ ನೋಡ್ಬೋದು. ಸೇಮ್ ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ, ಓವರ್ ಹೆಡ್ ಕಬೋರ್ಡು, ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿ ಫ್ಯಾನ್ ಕೂಡ ಹಾಕಿದೆ ನಿಮಗೆ. ಅದೆರಡು ಕಲರ್ ಮಾತ್ರ ಮಾಡಿದ್ದಾರೆ ಅಷ್ಟೇ, ಇನ್ನೆಲ್ಲ ಡೀಸೆಂಟ್ ಕಲರ್ ಅಂತಲೇ ಹೇಳ್ಬೋದು ನಿಮಗೆ ಮನೆಗೆ. ಈ ಕಾರ್ನರಿಂದ ನೋಡಿಸ್ತೀನಿ. ಹಾಗೆ ಈ ಕಡೆ TV ಯೂನಿಟ್ ಬಂದಿದೆ. ತುಂಬ ಗ್ರ್ಯಾಂಡ್ ಮನೆ ಅಂತಲೂ ಹೇಳಲ್ಲ, ತುಂಬ ಸಿಂಪಲ್ ಮನೆ ಅಂತಲೂ ಹೇಳಲ್ಲ, ಮೀಡಿಯಮ್ ಆಗಿದೆ ಮನೆ. ನೋಡೋಕ್ಕೆ ಚೆನ್ನಾಗಿದೆ, ಮೀಡಿಯಮ್ ಆಗಿ ನೋಡ್ಬೋದು. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಬಂದಿದೆ, ಇದು ಕೂಡ ನಿಮಗೆ. ಟೋಟಲ್ 3 ರೂಮ್ ಬಂತು ಇದಕ್ಕೆ. 3 ರೂಮ್ ಬಂದು ಇಲ್ಲಿ ಬಂದು ನಮಗೆ ಮೋಲ್ಡೆಡ್ ಬಾಲ್ಕನಿ ಕೊಟ್ಟಿದ್ದಾರೆ ನೋಡ್ಬೋದು. ಇದು ಬಂದು ನಮಗೆ ಮೋಲ್ಡೆಡ್ ಬಾಲ್ಕನಿ ಅಂತಿದೆ. ಫ್ಲೋರಿಂಗು ಅಷ್ಟೇ ನಿಮಗೆ ಆಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ ನಿಮಗೆ. ಮೋಲ್ಡೆಡ್ ಬಾಲ್ಕನಿ ಬೇಕಂದರೆ ಇಲ್ಲಿ ಜಸ್ಟ್ ಒಂದು ವಾಲ್ ತಗೊಂಡ್ರೆ ನಿಮ್ಗೆ ಒಂದು ರೂಮ್ ಮಾಡ್ಕೋಬೋದು, ಬೇಡ ಅಂದರೆ ಒಂದು ಗ್ರಿಲ್ ಹಾಕಂದ್ರೆ ನಿಮಗೆ ಸಾಯಂಕಾಲ ಹೊತ್ತು ಕೂತ್ಕೋಬೋದು. ಇಲ್ಲಾಂದರೆ ನಿಮಗೆ ಯಾರನ್ನ ಮನೇಲಿ ಜಿಮ್ ಮಾಡೋರು, ಯೋಗ ಮಾಡೋರು ಇದ್ದರೆ ಆರಾಮಾಗಿ ಯೋಗ ಮಾಡ್ತಾರೆ. ಹಾಗೆ ಇಲ್ಲಿ ಕೊಳಾಯಿ ಕೂಡ ಕೊಟ್ಟಿದ್ದಾರೆ ನಿಮಗೆ ನೋಡಿ, ಈ ಥರ ಕಾಣಿಸುತ್ತೆ. ಇಲ್ಲಿಂದ ಮೋಲ್ಡೆಡ್ ಬಾಲ್ಕನಿ ಆಗಿರುತ್ತೆ ಇದು. ಮನೆ ಸುತ್ತಮುತ್ತ ನೋಡಿಸ್ಬಿಡ್ತೀನಿ ಈ ಕಡೆ ಅನಿಸುತ್ತೆ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ, ಅಂದರೆ ಟೆರೆಸ್ ಮೇಲೆ ಹೋಗೋಣ. ಇದು ಟೆರೆಸ್, ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಮಳೆ ನೀರು ಬರಬಾರ್ದು ಅಂದ್ಬಿಟ್ಟು ನಿಮಗೆ ಒಂದು ಟಫನ್ ಗ್ಲಾಸಲ್ಲಿ ಯೂಸ್ ಮಾಡಿದ್ದಾರೆ ನಿಮಗೆ ಗೇಟ್ ಥರ. ಓಕೆ, ಜಸ್ಟ್ ಮೂವ್ ಮಾಡೋದು ಅಲ್ಲಿರೋ ಹೋಗುತ್ತೆ. ಇಲ್ಲಿ ಹೋಗೋಣ, ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ.
ಓಕೆ, ಮನೆ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ನೋಡಿ. ಮನೆ ಸುತ್ತಮುತ್ತ ನಿಮಗೆ ಈ ಕಡೆ ಫುಲ್ ಮನೆಗಳು ಆಗ್ಬಿಟ್ಟಿದೆ ನೋಡಿ, ಫುಲ್ ಮನೆಗಳಿದೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ನಿಮಗೆ. ಅಕ್ಕಪಕ್ಕನೂ ಮನೆಗಳಿದೆ. ನಿಮಗೆ ತುಂಬ ಜನ ಅನ್ಕೊಂತಾರೆ ಇನ್ನೂ ಮನೆಗಳು ಇಂಪ್ರೂವ್ ಆಗಿಲ್ಲ ನಿಮಗೆ ಅಂತ. ಫುಲ್ ಮನೆಗಳು ಬರ್ತಾಯಿದೆ, ಜಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಇನ್ನೊಂದು ಸ್ವಲ್ಪ ದಿನ ನೋಡಿ, ಅಲ್ಲೆಲ್ಲ ಫುಲ್ ಇಂಪ್ರೂವ್ ಆಗ್ಬಿಟ್ಟಿದೆ ಆ ಕಡೆ. ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೊಂದು ವರ್ಷ ಬಿಟ್ಟರೆ ನಿಮ್ಗೆ ಈ ಕಡೆನೂ ಮನೆ ಸಿಕ್ಕಲ್ಲ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿ ಬರುತ್ತೆ ಈ ಮನೆ. ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. BDA 20ಗೆ 30 BDA ಮನೆ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,65 lakhs ಕೇಳ್ತಾರೆ. ಅಂದರೆ 1,65 ಲಕ್ಷ ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ, ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ನೆಗೋಷಿಯಬಲ್ ಆಗಿರುತ್ತೆ. ಒಂದು ಹೆಚ್ಚು ಕಮ್ಮಿ ಮಾತಾಡ್ಕೊಂಡು ತಗೋಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್, ನಿಮ್ಗೇನೋ ಈ ಮನೆ ಇಷ್ಟ ಆಗಿ ಈ ಮನೆನ ನೋಡ್ಬೇಕನ್ನಿಸ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಮನೇನ ಹುಡುಕ್ತಾ ಇದ್ದರೆ ಪರ್ಚೇಸ್ ಮಾಡೋಕ್ಕೆ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ, ಅವರು ಕೂಡ ಮನೆ ನೋಡ್ಸೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ ನಮಗೆ. ಹಾಗೆ ಇನ್ನೊಂದು, ಯಾರಿಗಾನ BDA ಮನೆ ಆಗಲಿ ಇಲ್ಲ ರೆಡಿ ಟು ಮೂವ್ ಹೌಸ್ ಆಗಲಿ ಯಾರಿಗಾನ ನೋಡ್ತಾಯಿದ್ರೆ, ನನ್ನ ನಂಬರ್ ನೋಡ್ತಾಯಿದ್ರೆ ಯಾರನ್ನ BDA ಮನೆ ಆಗಲಿ ರೆಡಿ ಟು ಮೂವ್ ಹೌಸ್ ಆಗಲಿ ನೋಡ್ತಾಯಿದ್ರೆ ನನ್ನ ಚಾನಲಲ್ಲಿ ಹಾಕಿರ್ತೀನಿ ನೋಡಿ. ಹಾಗೆ ನಿಮ್ಮಲ್ಲಿ ಯಾರನ್ನ ಮನೆ ಮಾರಾಟಕ್ಕೆ ಇಟ್ಟಿದ್ರೆ ಇಲ್ಲ ಸೈಟು ಮಾರಬೇಕು ಅನ್ನಿಸ್ರೆ ಅವರು ಕೂಡ ನನ್ನ ಕಾಂಟ್ಯಾಕ್ಟ್ಸ್ ಮಾಡ್ಬೋದು, ಬಂದು ವಿಡಿಯೋ ಮಾಡಿ ಅವರು ಕೂಡ ಸೇಲ್ ಮಾಡಿಸೋಣ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋರು. ನಮಸ್ಕಾರ.